ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ಅಂತ. ನಾನು ಶ್ರೀ ರಂಗಾ ಅಕಾಡೆಮಿ ಆಫ್ ಯೋಗಾದಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಇವರು ನಮ್ಮ ಸ್ಟೂಡೆಂಟ್ಸು ಧನುಷ್ಕಾ ಅಂತ ಮತ್ತು ಸ್ಕಂದ ಅಂತ. ಇವತ್ತು ನಾವು ಚಕ್ರಾಸನ ಮಾಡೋದು ಹೇಗೆ ಅನ್ನೋದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ವಿ. ಮೊದಲಿಗೆ ನಾವು ಪ್ರಿಪರೇಷನ್ ಮಾಡ್ಕೋಬೇಕು. ಚಕ್ರಾಸನ ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ. ಸೊ ನಾವು ಇವರಿಬ್ಬರಿಂದ ಈಗ ಹೇಗೆ ಫಸ್ಟು ನಮ್ಮ ಬಾಡಿನ ಪ್ರಿಪೇರ್ ಮಾಡಿ ಆಮೇಲೆ ಚಕ್ರಾಸನ ಮಾಡೋದು ಹೇಗೆ ಅಂತ ಹೇಳಿ ನಾವು ಇವಾಗ ಮಾಡ್ತಾ ಹೋಗೋಣ. ಎಸ್, ಇಬ್ಬರು ನಿಮ್ಮ ಹೊಟ್ಟೆ ಭಾಗದಲ್ಲಿ ಮಲ್ಕೊಳ್ಳಿ. ಎರಡು ಕೈಗಳು ಮುಂದೆ ಚಾಚಲಿ, ಎರಡು ಕಾಲುಗಳು ಕೂಡಿಸಲಿ. ಎರಡೂ ಕೈಗಳು ನಿಮ್ಮ ಎದೆ ಪಕ್ಕದಲ್ಲಿ ಪ್ಲೇಸ್ ಮಾಡಿ. Breathe head up, Bhujangasana Kriya ಮಾಡೋಣ. Breathe out, jump. Breathe in up. Breathe out, jump. Breathe in up. Breathe out, jump. Breathe up. Breathe out, jump. Relax in Chakrasana. ಈಗ ಧನುರಾಸನ ಕ್ರಿಯೆ ಮಾಡೋಣ. ಎರಡು ಕೈಗಳು ಮುಂದೆ ಚಾಚಲಿ, ಎರಡು ಕಾಲುಗಳು ಕೂಡಿಸಲಿ. ಈಗ ಎರಡೂ ಕಾಲುಗಳನ್ನ ನಿಮ್ಮ ಮಂಡಿ ಹತ್ರ ಮಡಿಸ್ತಾ ಬನ್ನಿ. ಎರಡೂ ಕೈಗಳಿಂದ ನಿಮ್ಮ ಆಂಕಲ್ಸ್ನ ಫೋಲ್ಡ್ ಮಾಡಿ. ಬ್ರೀದ್ ಇನ್ ಅಪ್, ಬ್ರೀದ್ ಔಟ್, ಜಂಪ್. ಬ್ರೀದ್ ಇನ್ ಅಪ್, ಬ್ರೀದ್ ಔಟ್, ಜಂಪ್. ಬ್ರೀದ್ ಇನ್ ಅಪ್, ಬ್ರೀದ್ ಔಟ್, ಜಂಪ್. Breathe in up, breathe out, down. Come to Chakrasana and relax. ಈಗ ನಿಮ್ಮ ಬೆನ್ನ ಮೇಲೆ ಬರ್ಕೊಳ್ಳಿ. ಸೇತುಬಂಧಾಸನ ಕ್ರಿಯೆ ಮಾಡೋಣ. ಎರಡು ಕಾಲು ಕೂಡಿಸಲಿ, ಎರಡು ಕೈಗಳು ನಿಮ್ಮ ದೇಹ ಪಕ್ಕ ಇರಲಿ. ಎರಡು ಕಾಲನ್ನ ಮಂಡಿ ಹತ್ರ ಮಡಿಸ್ತಾ ಬನ್ನಿ. ಎರಡು ಕೈಗಳಿಂದ ನಿಮ್ಮ ಆಂಕಲ್ಸ್ನ ಫೋಲ್ಡ್ ಮಾಡಿ. ಬ್ರೀದ್ ಇನ್ ಅಪ್, ಬ್ರೀದ್ ಔಟ್, ಡೌನ್. Breathe in up, breathe out, down. 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 Relax. ಎರಡು ಕಾಲುಗಳು ಚಾಚಿ, ಎರಡು ಕೈಗಳು. Relax and shavasana. ಈಗ ನಮ್ಮ ಬೆನ್ನು ಪ್ರಿಪೇರ್ ಆಗಿದೆ. ನಾವು ಚಕ್ರಾಸನ ಮಾಡೋಕ್ಕೆ, ಬೆಂಡಿಂಗ್ ಮಾಡೋಕ್ಕೆ ಸ್ಟ್ರೆಚಸ್ ಆಗಿದೆ ನಮ್ಮ ಬೆನ್ನು. ಈಗ ನಾವು ಚಕ್ರಾಸನ ಮಾಡುವ ಪ್ರಯತ್ನ ಮಾಡಬಹುದು. ಈಗ ಎರಡು ಕಾಲುಗಳು ಮಂಡಿ ಹತ್ರ ಮಡಿಸ್ತಾ ಬನ್ನಿ. ಎರಡೂ ಕೈಗಳು ನಿಮ್ಮ ಕಿವಿ ಹತ್ರ ಹೋಗಿ. ನಿಮ್ಮ ಫಿಂಗರ್ಸ್ ಪಾಯಿಂಟಿಂಗ್ ಫಾರ್ವರ್ಡ್ ಇರಬೇಕು. ಯಾವತ್ತೂ ನೀವು ಕೈಗಳನ್ನ ಕರೆಕ್ಟಾಗಿ ಪ್ಲೇಸ್ ಮಾಡಿದ್ರೆ ಅಷ್ಟೇ ನಿಮ್ಮ ಬಾಡಿನ ಮೇಲೆ ಎತ್ತದಕ್ಕಾಗೋದು. ಸೊ ಬ್ರೀದಿಂಗ್ ನಿಧಾನವಾಗಿ ನಿಮ್ಮ ಬೆನ್ನನ್ನ ಎತ್ತದ ಫಸ್ಟ್ ನಿಮ್ಮ ನೆತ್ತಿನ ನೆಲಕ್ಕೆ ತಾಕಿಸ್ಬೇಕು. ಲಿಫ್ಟ್ ಮಾಡಿ, ನಂಚು ಲಿಫ್ಟ್, ಹಿಪ್ ಲಿಫ್ಟ್ ಮಾಡಿ, ಹಿಪ್ ಲಿಫ್ಟ್. ಓಕೆ, ಈಗ ನಿಧಾನವಾಗಿ ನಿಮ್ಮ ತಲೆನ ಮೇಲೆ ಎತ್ತಾ ಬನ್ನಿ. ಎಸ್, ರೇಸ್ ಯುವರ್ ಹೆಡ್ ಅಂಡ್ ಹೋಲ್ಡ್ ದ ಪೋಸ್ಚರ್. ನಿಮ್ಮ ಕೈಗಳು ನೇರವಾಗಿರಬೇಕು. ನಿಮ್ಮ ತಲೆ ಬಲವಾಗಿರಬೇಕು. ಓಕೆ, ಹೋಲ್ಡ್, ನಾರ್ಮಲ್ ಬ್ರೀದಿಂಗ್ ಇರಬೇಕು. ನಿಧಾನವಾಗಿ ವಾಪಸ್ ಬರುವಾಗ ಹೇಗೆ ಹೋಗಿದ್ವಿ ಹಾಗೆ ವಾಪಸ್ ಬರೋಣ. ನಿಮ್ಮ ನೆತ್ತಿನ ಫಸ್ಟ್ ನೆಲಕ್ಕೆ ತಾಗಿಸಿ ನಿಧಾನವಾಗಿ ನಿಮ್ಮ ಕತ್ತನ್ನ ಚಾಡಿಸ್ತಾ ನಿಮ್ಮ ಬೆನ್ನನ್ನ ನೆಲಕ್ಕೆ ತಾಗಿಸ್ತಾ. ಎರಡು ಕಾಲುಗಳು ಚಾಚಿ, ಎರಡು ಕೈಗಳು ನಿಮ್ಮ ನೆಲ ಪಕ್ಕ ಬರಲಿ. ರಿಲ್ಯಾಕ್ಸ್ ಅಂಡ್ ಶವಾಸ್. ಸೊ ನಾವು ಚಕ್ರಾಸನ ಬೆನಿಫಿಟ್ಸ್ನ ಹೇಳೋಣ. ಈಗ ಚಕ್ರಾಸನ ಮಾಡೋದ್ರಿಂದ ನಮ್ಮ ಚೆಸ್ಟ್ ಮತ್ತೆ ನಮ್ಮ ಬೆನ್ನಿನ ಭಾಗ ಚೆನ್ನಾಗಿ ಸ್ಟ್ರೆಚಸ್ ಆಗುತ್ತೆ. ಮತ್ತೆ ಇಟ್ ರೆಡ್ಯೂಸಸ್ ಅವರ್ ಅಬ್ಡೋಮಿನ್ ರೀಜನ್. ಹಾಗೆ ನಮ್ಮ ಸ್ಪೈನ್ ಫ್ಲೆಕ್ಸಿಬಿಲಿಟಿನ ಇನ್ಕ್ರೀಸ್ ಮಾಡ್ತಾ ಬರುತ್ತೆ. ಮತ್ತೆ ಇದರಿಂದ ನಮ್ಮ ಹೈಟ್ ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಇದು ಚಕ್ರಾಸನ ಬೆನಿಫಿಟ್.